ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದನ್ನ ಶ್ರೀ ಪರಾಭವನಾಂಸರ ಉತ್ತರಾಯಣ ವಸಂತ ಋತು ವೈಶಾಖ ಶುದ್ಧ ಸೃಷ್ಟಿ ಬುಧವಾರ 22/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದು ಸೃಷ್ಟಿ ರಾತ್ರಿ 3:43 ನಕ್ಷತ್ರ ಬಂದು ಆರಿದ್ರ ನಕ್ಷತ್ರ ರಾತ್ರಿ 2:15 ಯುಗ ಬಂದು ಅತಿಗಂಡ, ಕರ್ಣ ಬಂದು ಕೋಲವ. ಅಲ್ಲಿಂದ ಮುಂದಕ್ಕೆ ರಾಹುಕಾಲ 12ರಿಂದ 1:30, ಗುಳಿಕ ಕಾಲ 10:30ರಿಂದ 12, ಅರ್ಧ ಪ್ರಹರಿ ಬಂದು 6ರಿಂದ 7:30, ಯಮಗಂಡ ಬಂದು 7:30ರಿಂದ 9, ಅಮೃತ ಗಡಿಗೆಗಳು 7:30ರಿಂದ 9 ಇರತಕ್ಕಂಥದ್ದು. ಈ ದಿನದ ವಿಶೇಷ ಏನಪ್ಪ ಅಂದರೆ, ವಿಶಿಷ್ಟಾದ್ವೈತದ ಹರಿಕಾರರಾಗಿರ್ತಕ್ಕಂತಹ ರಾಮಾನುಜರು ಆಚಾರ್ಯರಲ್ಲಿ ಬಹಳ ಶ್ರೇಷ್ಠರಾಗಿರ್ತಕ್ಕಂಥವರು ರಾಮಾನುಜಾಚಾರ್ಯರು. ಅವರ ಒಂದು ಜಯಂತಿ ಇರ್ತಕ್ಕಂಥ ದಿನ. ಅವರು ದೈವ ಸಂಭೂತರು. ಅವರ ವಿಶಿಷ್ಟಾದ್ವೈತವು ಪ್ರಪಂಚದಲ್ಲಿ ಶಾಂತಿಯ ಬಗ್ಗೆನೇ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಅದ್ಭುತವಾಗಿರ್ತಕ್ಕಂತಹ ಮಂತ್ರಾವಳಿಗಳು ಬರೆದಿರ್ತಕ್ಕಂಥದ್ದು, ಬಹಳ ಉತ್ತಮವಾಗಿರ್ತಕ್ಕಂಥ ಸಾಹಿತ್ಯ ಬರೆದಿರ್ತಕ್ಕಂಥದ್ದು ರಾಮಾನುಜಾಚಾರ್ಯರು. ಆ ಮಹಾನುಭಾವರ ಇವತ್ತು ಜಯಂತಿ ಅಂದರೆ ಜನ್ಮದಿನೋತ್ಸವ. ಇನ್ನು ದ್ವಾದಶ ರಾಶಿಗಳಿಗೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ. ಈ ತರಕಾರಿ, ಹೂವು, ಹಣ್ಣು ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾರು ಮಾರ್ತಾರೆ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸದ್ಗುರುಗಳಾಗಿರ್ತಕ್ಕಂಥ ರಾಮಾನುಜರನ್ನು ನೆನೆಸಿ ಇವತ್ತು. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅದು ವೃಷಭರಾಶಿಗೆ ಬಂದಾಗ ಅಲ್ಪಾದಾಯ ವೃಥಾ ಖರ್ಚು, ಬರೋದು ಕಡಿಮೆ ಖರ್ಚು ಜಾಸ್ತಿ. ಬಂಧುಗಳ ಮಿಲನ, ಹೈನುಗಾರಿಕೆಯಲ್ಲಿ ತೊಡಗಿರುವವರಿಗೆ ಶುಭ ಮಾರ್ಗದರ್ಶಿ, ಹಾಲಿನ ಉತ್ಪನ್ನಗಳಿಗೆ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದನ್ನ ನೀವು ನಾರಾಯಣ ಸೂಕ್ತ ಪಠಿಸಿ. ಅದೇ ರೀತಿಯಲ್ಲಿ 6 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಕಾರ್ಯವಿಘ್ನ, ವ್ಯವಹಾರಗಳಲ್ಲಿ ಮಂದಗತಿ, ವ್ಯಾಪಾರ ಪ್ರಗತಿ, ರೇಷ್ಮೆ ಕೃಷಿ, ಅಣಬೆ ಕೃಷಿ, ಈ ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥದ್ದೇನ. ಹೋಟೆಲ್ಸು, ಚಾಟ್ಸು, ಬೇಕರಿಗೆ ನಡೆಸೋರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ವಿಷ್ಣು ಸೂಕ್ತವನ್ನು ಪಾರಾಯಣ ಮಾಡಿ. 5 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅದಾದ್ಮೇಲೆ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಯೋಗ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕುರಿ, ಮೇಕೆ, ಕೋಳಿ, ಹಂದಿ ಸಾಗಾಣಿಕೆದಾರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಈ ಜಾನುವಾರು ವ್ಯಾಪಾರಿಗಳಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆರ್ಥಿಕ ಕೊರತೆ ನೀಗಿಸುವುದಕ್ಕೆ ಪ್ರಯತ್ನ ಮಾಡ್ತೀರಿ, ವಿಫಲ ಆಗ್ತದದು. ವೃಥಾ ತಿರುಗಾಟ ಆಗ್ತದೆ. ಕುಟುಂಬದಲ್ಲಿ ನೆಮ್ಮದಿ ಇದ್ದರೂ ಸಹ ಮನಸ್ಸಿನಲ್ಲಿ ಪಿರಿಪಿರಿ ಇರ್ತಕ್ಕಂಥದ್ದು, ಹಣಕಾಸು ತೊಂದರೆ ಇರ್ತಕ್ಕಂಥದ್ದು ಇರ್ತದೆ. ಈ ಮಾವು, ಗೇರು ಬೀಜ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಲಾಭಾಂಶ ಸಿಗ್ತಕ್ಕಂಥ ದಿನ ಆಗಿರ್ತದೋ. ಹೈನುಗಾರಿಕೆಯಲ್ಲಿ ಶುಭ ಇರ್ತಕ್ಕಂಥದ್ದು. ನೀವು ಅಚ್ಯುತಾಷ್ಟಕ ಅಂತ ಒಂದು ಇದೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ, ಅದನ್ನು ಕೇಳಿ ಅಥವಾ ಓದಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಹಣಕಾಸು ಕ್ರೋಢೀಕರಿಸುವಲ್ಲಿ ಸಫಲತೆ. ನಿಮ್ಗೆ ಯಾವುದೋ ವೆಚ್ಚಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅದನ್ನು ಯಾವ ರೀತಿಯಲ್ಲಿ ಜಮಾ ಮಾಡ್ಕೋಬೇಕಂತಕ್ಕಂಥದ್ದನ್ನು ಅದ್ಭುತವಾಗಿ ಮಾಡ್ಕೊಳ್ತೀರಿ ಇವತ್ತು ನೀವು. ವಿದ್ಯಾರ್ಥಿಗಳಿಗೆ ಮತ್ತು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭವಾಗಿರ್ತಕ್ಕಂಥದ್ದೇನೆ ಇವತ್ತು. ಹೈನುಗಾರಿಕೆ, ರೇಷ್ಮೆ ಕೃಷಿಯಲ್ಲಿರ್ತಕ್ಕಂಥ ರೈತರಿಗೆ ಬಹಳ ಒಳ್ಳೆಯ ದಿನ. ಯಾರು ಹಾಲಿನ ಉತ್ಪನ್ನಗಳು ಮಾಡ್ತಾರೆ, ಹಾಲು, ಮೊಸರು, ತುಪ್ಪ ಮತ್ತು ಪೇಡಾಗಳು ಮಾಡ್ತಕ್ಕಂಥದ್ದು, ಮೈಸೂರು ಪಾಕು, ಇದೆಲ್ಲ ಹಾಲಿನ ಉತ್ಪನ್ನ, ನಂದಿನಿ ಉತ್ಪನ್ನಗಳು, ಅಂಥ ಪಾರ್ಲರ್ಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು. ಆರೋಗ್ಯ ಸುದರ್ಶನ ಯಂತ್ರ ಅಂತ ಒಂದಿದೆ, ಆ ಯಂತ್ರ ನಾರಾಯಣನ ಪಠನೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಗೊಂದಲಗಳ ನಿವಾರಣೆ. ಹುಣಸೆ ಹಣ್ಣು, ಬೆಲ್ಲ ಬೆಳೆದಿರ್ತಕ್ಕಂಥ ರೈತರಿಗೆ ಬಹಳ ಅದ್ಭುತವಾದನೇ ಒಳ್ಳೆಯ ಲಾಭ ಸಿಗ್ತದೆ. ಈ ಬುಕ್ಸು, ಪೆನ್ಸು, ಸ್ಟೇಷನರಿ ಮಾಡ್ತಕ್ಕಂಥ ಅಂಗಡಿಗಳವರೆಗೂ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಾರಾಯಣ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತದೆ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸು ಪರಿಸ್ಥಿತಿಯಲ್ಲಿ
ಸುಧಾರಣೆ, ಕಾರ್ಯನಿಧಾನ, ಸಹೋದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹುರುಳಿ, ಅಲಸಂದೆ, ತೊಗರಿ, ಅವರೇ ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥ ಲಾಭ ಬರ್ತಕ್ಕಂಥದ್ದು. ಯಾರೋ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರೆ, ರೈತಾನುಕೂಲಿ ಪೆಸ್ಟಿಸೈಡ್ಸ್ ಇಟ್ಟಿರ್ತಾರೆ, ಮೆನ್ಯೂರ್ಗಳ ಅಂಗಡಿ ಇಟ್ಟಿರ್ತಾರೆ, ರಸಗೊಬ್ಬರಗಳ ಅಂಗಡಿಗಳು, ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಪುರುಷ ಸೂಕ್ತ ಪಾರಾಯಣ ಮಾಡಿ ಅಥವಾ ಪುರುಷ ಸೂಕ್ತವನ್ನು ಆಲಿಸಿ, ನಿಮಗೆ ಇದರಿಂದ ಒಳ್ಳೆಯ ಲಾಭದಾಯಕವಾಗ್ತಕ್ಕಂಥದ್ದು. 9 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಆದ್ಮೇಲೆ ಹಣಕಾಸಿನ ಕೊರತೆ ನಿವಾರಿಸಲು ಪ್ರಯತ್ನ, ಕುಟುಂಬದಲ್ಲಿ ಸೌಖ್ಯ, ತರಕಾರಿ ಹೂವಿನ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಡ್ರೈ ಫ್ರೂಟ್ಸು, ಸಾಂಬಾರು ದಿನಸುಗಳು, ಕಾಫಿ ಪುಡಿ, ಟೀ ಪುಡಿ ಎಲ್ಲ ಇಟ್ಕೊಂಡಿರ್ತಾರೆ ಕೆಲವು ಅಂಗಡಿಗಳಲ್ಲಿ, ಅಂಥ ಅಂಗಡಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಕೇಶವನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಉತ್ತಮ ಹಣಕಾಸಿನ ಒಳಹರಿವು, ನೆಮ್ಮದಿ. ಕಾಫಿ, ರಬ್ಬರು ಪ್ಲಾಂಟರ್ಸ್ಗೆ ಒಳ್ಳೆಯ ಕೆಲಸದಲ್ಲಿ ಪ್ರಗತಿ, ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಇವತ್ತು ನೀವು ಶ್ರೀಪಾದರಾಗಿರ್ತಕ್ಕಂತಹ ರಾಮಾನುಜಾಚಾರ್ಯರನ್ನು ಧ್ಯಾನಿಸಿ, ನಿಮಗೆಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ಶ್ಯಾಮಲ, ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಕಾರ್ಯ ವಿಘ್ನ, ಧನಲಾಭ, ಬಂಧುಗಳ ಆಗಮನ. ನೀರಾವರಿ ಬೆಳೆಗಾರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಭತ್ತ, ಕಬ್ಬು, ನೆಲಗಡಲೆ, ರಾಗಿ ಇಂಥವು ಬೆಳೆದಿರ್ತಾರೆ ನೀರಾವರಿಯಲ್ಲಿ, ಅವರಿಗೆ ಒಳ್ಳೆಯ ಅನುಕೂಲ ಸಿಂಧು ಆಗ್ತಕ್ಕಂಥದ್ದು. ಇವತ್ತು ಕೆಲಸಕ್ಕೆ, ಕೃಷಿಗೆ ಕಾರ್ಮಿಕರು ಸಿಗ್ತಾರೆ, ಔಷಧಿಗಳು ಹೊಡ್ತಕ್ಕಂಥ ಕಾರ್ಮಿಕರು ಸಿಗ್ತಾರೆ. ಎಲ್ಲ ರೀತಿಯಲ್ಲಿ ಆ ಬೆಳೆ ಬೆಳೆಯುವ ವಿಷಯದಲ್ಲಿ ನೆಮ್ಮದಿ ಇರ್ತದೆ. ಇವತ್ತು ನಿಮಗೆ ಈ ಜವಳಿ ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಆಲಿಸಿ ಅಥವಾ ಹೇಳಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕಪ್ಪು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಾರ್ಯಕ್ಷಮತೆ, ಶುಭ. ಈ ಶಿಕ್ಷಕರು, ವೈದ್ಯ ಸಹಾಯಕರು ಮತ್ತು ಇತರೆ ಸೇವಾಕರ್ತರುಗಳಿರ್ತಾರಲ್ಲ, ಅವರಿಗೆಲ್ಲ ಶುಭ ಸುದ್ದಿ ಬರ್ತಕ್ಕಂಥದ್ದು. ಎಲ್ಲ ರೀತಿಯ ರೈತರು ಇವತ್ತು ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ವೈದ್ಯರಿಗೆ ಮಾತ್ರ ಭಾಳ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳವರ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಗುರುಶ್ರೇಷ್ಠರಾಗಿರ್ತಕ್ಕಂತಹ, ಆಚಾರ್ಯ ಶ್ರೇಷ್ಠರಾಗಿರ್ತಕ್ಕಂತಹ ರಾಮಾನುಜರ ಒಂದು ಆಶೀರ್ವಾದದಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನೆರವೇರಲಿ ಅಂತೇಳಿ ಆ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ರಾಮಾನುಜರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನೀವು ನಮ್ಮ ಚಾನಲ್ನಲ್ಲಿ ನೋಡ್ತಕ್ಕಂಥ ಎಲ್ಲ ವಿಷಯಗಳನ್ನು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ನಿಮಗೆ ಇಷ್ಟು ಬಂದಿರತಕ್ಕಂಥದ್ದು ಬಹಳ ಚೆನ್ನಾಗಿದೆಯಪ್ಪ ಅಂತಂದು ಶೇರ್ ಮಾಡಿ. ಮತ್ತು ಕಳಕಳಿ ಮನವೇನಪ್ಪ ಅಂದರೆ, ನಮಗೆ ಸಬ್ಸ್ಕ್ರಿಪ್ಷನ್ ಮಾಡಿ ಮತ್ತು ಒಂದು ಸಮಯ ಮಾಡಿದ ಪಕ್ಷದಲ್ಲಿ ನಿಮ್ಮ ಸ್ನೇಹಿತರಿಂದಲೂ ಸಹ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಆದ್ಮೇಲೆ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.